ಪಕ್ಷದ ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಪಡೆದ ದೇವಸ್ಥಾನಗಳನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಒಟ್ಟಿಗೆ ಮುಂದೆ ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆದ ನಮ್ಮ ಪರಲೋಕದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ. ಸಪ್ಪ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ರಾತ್ರಿ ವೇಳೆಯಲ್ಲಿ ಬರುವಂತ ಮಾತುಗಳು ಸ್ವಾಮಿ, ಮಾನಸಿಕವಾಗಿ ಯಾವುದು ವಾಕ್ಯ ಬರದಂತೆ ದೇವರಾತ್ಮನೆ ಅಪ್ಪ ನೀನ ಸಂಗಡ ಇದ್ದು ಪವಿತ್ರ ಆತ್ಮನ ಸಹಾಯದಿಂದ ರಾಜ ನೀ ಮಾತಾಡು ರಾಜ ದೇವರೇ. ಪವಿತ್ರ ಆತ್ಮನೆ ತುಂಬಿಸು ರಾಜ, ಆದಿಂದ ಅಂತ್ಯದವರು ನಿನ್ನ ಪ್ರದರ್ಶನ ನಮ್ಮ ನಡೆಸು ರಾಜ. ಬಂದಿರುತ್ತ ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ರಾಜ. ಒಂದೊಂದು ಹೃದಯ ಅನುಗುಣವಾಗಿ ನೀನು ಮಾತಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವಾದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾದ ನಮ್ಮನ್ನು ಸಂತೈಸುವಂಥದ್ದು, ನಿನ್ನ ವಾಕ್ಯವಾದ ಶತ್ರುನ ಹೊರತರುವಂಥದ್ದಾಗಿದೆ ರಾಜ. ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಕ್ಕೆ ಸಂಪೂರ್ಣ ತಗ್ಗಿಸಿ ಸಮರ್ಪಿಸ್ತಾ ಇದ್ದಾರೆ. ಯೇಸುವಿನ ನಾಮದ ಪ್ರಾರ್ಥನೆ ಆಮೇಲೆ ದೇವರ ಅತಿ ಪರಿಶುದ್ಧ ನಾಮಕ್ಕೆ ವಂದನೆಸಲ್ಲಿ ನೀವೆಲ್ಲ ಸಂತೋಷ ಇದ್ದೀರಾ? ಎಷ್ಟು ಜನ ಸಂತೋಷ ಇದ್ದೀರಾ? ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಕಳೆದ ಶುಕ್ರವಾರ ಎಕ್ಸಾಮ್ ಬರೋದು ದೇವರು ಕೃಪೆ ಕೊಟ್ಟಿದ್ದಾರೆ. ಹೌದು, ಈ ಒಂದು ದಿನ ದೇವರು ಕೊಟ್ಟಂತ ಒಂದು ಆಲೋಚನೆ ಧ್ಯಾನಿಸೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ ನೋಡೋಣ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಆಮೇಲೆ ಸ್ತೋತ್ರ. ಇದು ಯೇಸು ಸ್ವಾಮಿ ಪರಲೋಕಕ್ಕೇರಿ ಹೋಗುವಾಗ ತನ್ನ ಶಿಷ್ಯರಿಗೆ ಕಡೆಯ ವಾಗ್ದಾನವಾಗಿದೆ. ಹಲ್ಲೆಲೂಯಾ. ಈ ದಿನದಲ್ಲಿ ನಾನು ಅವಾಗಿಂದ ಇದು ಕೊಡೋದ ಬೇಡವಾ, ಬೇರೆ ಕೊಡ್ತಾರೆ. ಇದೇನಂದ್ರೆ ಈ ಒಂದು ದಿನದಲ್ಲಿ ಈ ಉಪವಾಸದಲ್ಲಿ ನಾವು ಮಧ್ಯದಲ್ಲಿ ಬಂದಿದ್ದೇವೆ. ಕೆಲವು ವಿಷಯಗಳು ದೇವರು ಪವಿತ್ರ ಆತ್ಮನ ಮೂಲಕ ಕಾರ್ಯಗಳು ಮಾಡುವಂತನಾಗಿದ್ದಾನೆ. ಪವಿತ್ರ ಆತ್ಮ ನೋಡುವುದಾದ್ರೆ 2 ರೀತಿ ಪವಿತ್ರ ಆತ್ಮ ನಾವು ನೋಡಬಹುದು. ಹಲ್ಲೆಲೂಯಾ. ನಾವು ಮುಳುಗಿನ ದೀಕ್ಷಾ ಸ್ಥಾನ ನೋಡುವಾಗ ನಮಗೆ ಅದು ಉಚಿತವಾಗಿ ತಂದೆ ದೇವರು ಆತ್ಮನನ್ನು ಕೊಡ್ತಾರೆ. ಸೆಕೆಂಡು ಯೇಸು ಹೇಳಿದ್ರೆ ನಾನು ಹೊರಟು ಹೋಗಿ ಸತ್ಯದ ಆತ್ಮನು ನಿಮಗೆ ಕೊಡುತ್ತೇನೆ, ಆತರ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನಡೆಸ್ತಾನೆ. ಈ ದಿನದಲ್ಲಿ ನಾವು ಆ ಪವಿತ್ರ ಆತ್ಮ ನಮ್ಮ ಮೇಲಿರುವಾಗ ಈ ದಿನದಲ್ಲಿ ಹಲ್ಲೆಲೂಯಾ ಸ್ತೋತ್ರ. ಯಾವುದೇ ನಮ್ಮ ಮನಸ್ಸಿನಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಒಂದು ಚಿಂತೆಗಳಿರ್ಬೋದು, ದೇವರ ಆತ್ಮನ ಬಲ ಬರುವಾಗ ಶತ್ರುನ ಎಲ್ಲ ಕಾರ್ಯಗಳು ಇದನ್ನ ನೀಗಲ್ಪಡಬೇಕು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಸುಮ್ಮನೆ ಬರೋದು ಹೋಗೋದಲ್ಲ. ಈ ದಿನ ಮಾಡುವ ಉಪವಾಸ ಪ್ರಾರ್ಥನೆಗೆ ಈ ದಿನ ದೇವರ ಆತ್ಮನ ಬಲ ಚಲಿಸುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮನು ಬರುವಾಗ ಹಲ್ಲೆಲೂಯಾ ನಾವಿದ್ದಂತ ಸ್ವಭಾವ ನಮ್ಮಲ್ಲಿ ಇರೋದಿಲ್ಲ. ಹಲ್ಲೆಲೂಯಾ. ಇವತ್ತು ಪವಿತ್ರಾತ್ಮನ ಕಾರ್ಯ ಮಾಡುವಾಗ ನಮ್ಮಲ್ಲಿ ಯಾವ ಸ್ವಭಾವ, ಉದಾಹರಣೆ ನೋಡುವುದಾದ್ರೆ ನಾವು ಯೇಸು ಸ್ವಾಮಿ ಅಂಗೀಕರಿಸೋದಕ್ಕಿಂತ ಮುಂಚೆ ನಮ್ಮ ಸ್ವಭಾವ ಬೇರೆ ಇತ್ತು. ಹಲ್ಲೆಲೂಯಾ. ನಾವು ಲೋಕದ ದೃಷ್ಟಿಯಲ್ಲಿ ಓಡಾಡಿಕೊಂಡು ಲೋಕದ ಪ್ರಕಾರ ಚಿಂತೆ ಮಾಡಿಕೊಂಡು ಬೇಡವಾದ ಮಾತುಗಳು ಮಾತಾಡಿಕೊಂಡು ಬೇಡವಾದ ಕಾರ್ಯಕ್ಕೆ ಕೈ ಆಗ್ತಿದ್ದು. ಯಾವಾಗ ಸತ್ಯವನ್ನು ತಿಳ್ಕೊಂಡು ಯೇಸು ಸ್ವಾಮಿನ ಅರ್ಥಕೊಂಡು ಆವಾಗ ಒಂದು ಮನಸ್ಸಾಂತರ ಉಂಟಾಯಿತು. ಯಾಕಂದರೆ ಯೇಸು ಸ್ವಾಮಿ ಆವಾಗ ನಮ್ಮದು ಪವಿತ್ರಾತ್ಮನ ಉಚಿತವಾಗಿ ಕೊಟ್ಟರು. ಆದರೆ ಈ ಲೋಕದಲ್ಲಿ ಜೀವಿಸುವಾಗ ಕೆಲವು ಇಕ್ಕಟ್ಟುಗಳು ಶತ್ರು ತಂದಾಗ್ತಾನೆ, ಕೆಲವು ಪರಿಸ್ಥಿತಿಗಳು ಶತ್ರು ತಂದಾಗ್ತಾನೆ. ಏನಾಗುತ್ತೆ? ಆತ್ಮಿಕವಾಗಿ ಬಿದ್ದೋಗೋ ರೀತಿಯಲ್ಲಿ ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದ್ರ ಮಧ್ಯೆ ಕೆಲವು ದೇವರು ಒಂದು ಕೆಲವು ಪ್ರತಿಯೊಬ್ಬರ ಹತ್ರ ಇದ್ದವ್ರು ಮಾತಾಡೋದು ಇಷ್ಟಪಡ್ತಾರೆ. ಆದರೆ ಅನೇಕರು ಆತ್ಮೀಯದಲ್ಲಿ ಒಂದು ಸೋರು ಹೋಗಂತ ಪರಿಸ್ಥಿತಿಯಲ್ಲಿ ಜೀವಿಸ್ತಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ಆತ್ಮದಲ್ಲಿ ಸೋರುವುದಕ್ಕಾಗಿ ದೇವ್ರು ಕರೆದಿಲ್ಲ, ಆತ್ಮದಲ್ಲಿ ಬಿದ್ದೋಗೋದಕ್ಕಾಗಿ ದೇವ್ರು ಕರೆದಿಲ್ಲ. ಅಯ್ಯೋ ನನ್ನನ್ನು ಯಾರು ನೋಡಲ್ಲ, ನಾನು ಇಷ್ಟೇ, ನನ್ನ ಜೀವನ ಇಷ್ಟೇ ಅಂತ ಕರೆದೋದಕ್ಕಾಗಿ ದೇವ್ರು ನೋಡ್ತಿಲ್ಲ. ನನ್ನ ಸಭೆಗೆ ಬರೋದೇ ಬೇಡ, ನನ್ನ ತೀರ್ಮಾನ ಇಷ್ಟೇ ಮಾಡೋಣ ಅಂತ ನಾವು ಅಂದ್ಕೊಂಡು ಕೂತಿರುವಾಗ ಅದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ. ದೇವರ ಆತ್ಮ ನಿನ್ನಲ್ಲಿ ಬರುವಾಗ ನೀನು ಇದ್ರ ಕೆಲವು ಬಲಗಳನ್ನು ಹೊಂದಿಕೊಳ್ತೀಯ. ಆ ಬಲ ಎಂಥದ್ದು ಅಂದ್ರೆ ನೀನು ಮಾನಸಿಕವಾಗಿ ದೇವರ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಆದ್ರೆ ದೇವರ ಆತ್ಮ ನಿನ್ನೊಳಗಿರುವಾಗ ಕೆಲವು ಬಿಡುಗಡೆ ದೇವರು ಮಾಡಲು ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರು ನಮ್ಮಲ್ಲಿರುವಾಗ, ದೇವರ ಆತ್ಮ ನಮ್ಮಲ್ಲಿ ಬರುವಾಗ ಅಲ್ಲಿ ಹೇಳ್ತದೆ, ದೇವರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿರಿ. ಹಲ್ಲೆಲೂಯಾ. ಸೆಕೆಂಡ್ ಅದು ಬಲ, ಮೇನ್ ಕಾನ್ಸೆಪ್ಟ್ ಒಂದು ಪವಿತ್ರ ಆತ್ಮನ ಬಲ. ಹಲ್ಲೆಲೂಯಾ. ಸೆಕೆಂಡ್ ನೋಡುವುದಾದ್ರೆ ಅಲ್ಲಿ ಒಂದು ಸಾಕ್ಷಿಯಾಗಿರುವಾಗ ಎಲ್ಲಿ ಯೆರೂಸಲೇಮಿನಲ್ಲಿ ಅಂದರೆ ನಾವು ವಾಸ ಮಾಡುವಂಥ ಮನೆಯಲ್ಲಿ, ಸಭೆಯಲ್ಲಿ, ನಾವು ವಾಸ ಮಾಡುವಂಥ ಪಟ್ಟಣಗಳಲ್ಲಿ ನಾವು ಸಾಕ್ಷಿಯಾಗಿರಬೇಕು. ಇದೀವಾ?
ಸಾಕ್ಷಿ ಆಮೆನ್. ನಾವಿದೀವ, ಸ್ತೋತ್ರ. ಇರುವಂತ ಸಭೆಯಲ್ಲಿ ಸಾಕ್ಷಿ ಇದೀವ. ನಾವು ಪರಿಶೋಧನೆ ಮಾಡಬೇಕು. ಯಾಕಂದ್ರೆ ಆತ್ಮನ ಕ್ರಿಯೆಗಳಿಗೆ, ಆತ್ಮ ಚಲಿಸುವಿಕೆ ಕೆಲವು ತಡೆಗಳಿರುತ್ತೆ. ಆ ತಡೆಗಳು ಏನದನ್ನು ನೋಡಿ ಅದನ್ನು ನಾವು ಇದನ್ನ ಸರಿಪಡಿಸ್ಕೊಬೇಕು. ನಾವು ವಾಸ ಮಾಡುವಂತ ಸಭೆಯಲ್ಲಿ, ವಾಸ ಮಾಡುವಂತ ಕೆಲಸದಲ್ಲಿ, ವಾಸ ಮಾಡುವಂತ ಪ್ರಾಂತದಲ್ಲಿ ನಾವು ಸಾಕ್ಷಿಯಾಗಿರಬೇಕು. ಅಲ್ಲಲ್ಲಿಯ ಸೆಕೆಂಡ್ ನೋಡೋದಾದ್ರೆ ಯೂದಾಯ ಮತ್ತೆ ಅಲ್ಲಲ್ಲಿಯ ಸಮಾರ್ಯ. ಅದು ಯೂದಾಯ ಸಮಾರ್ಯ ಅಂತ ನೋಡೋದಾದ್ರೆ ದೂರದ ಪಟ್ಟಣದಲ್ಲಿರುವಂಥ ಗಡಿ ಭಾಗದಲ್ಲಿರುವವರು ಮಾತ್ರವಲ್ಲದೆ ಅಲ್ಲಲ್ಲಿ ನಮ್ಮಿಂದ ಅಲ್ಲಲ್ಲಿ ಯಾರಾದ್ರೂ ನಮ್ಮಿಂದ ಒಂದು ಭಿನ್ನಾಭಿಪ್ರಾಯ ಯಾರಾದ್ರೂ ಇದೆಯಾ? ಅಲ್ಲಲ್ಲಿ ದೂರದಲ್ಲಿರುವ ಸ್ನೇಹಿತರಿರ್ಬೋದು, ದೂರದಲ್ಲಿ ನೆಂಟರಿರ್ಬೋದು, ಇವತ್ತು ನಮಗ ಅವ್ರಿಗೊಂದು ಭಿನ್ನಾಭಿಪ್ರಾಯ, ನಮಗೊಂದು ಒಳಸಂಚು, ಒಂದು ದ್ವೇಷ, ಆವೇಶ, ಮೇಲ್ಗಡೆ ಬ್ರದರ್ ಚೆನ್ನಾಗಿದ್ದೀನಿ, ಒಳಗಡೆ ಒಂದು ದ್ವೇಷ ಉರಿತಾ ಇರುತ್ತೆ. ಆದ್ರೆ ಅದನ್ನ ನಾವು ಸರಿಪಡಿಸ್ಕೋಬೇಕು. ಯಾಕಂದ್ರೆ ನೀವು ಸಾಕ್ಷಿಯಾಗಿರಬೇಕು ಅಂತ ದೇವ್ರು ಕರೆಯಲ್ಪಟ್ಟಿರೋದು. ಮೇಲೆ ಬ್ರದರ್ ಸಿಸ್ಟರ್ ಚೆನ್ನಾಗಿದ್ರೆ ಆಗ್ಬಿಟ್ಟು ಹಿಂದೆ ಹೋಗಿ ಅವ್ರು ಹಂಗೆ ಇವ್ರು ಹಿಂಗೆ ಮಾತಾಡಿದ್ರೆ ದೇವ್ರ ಕಾರ್ಯ ನಡೆಯೋದಿಲ್ಲ. ಅದಕ್ಕಾಗಿ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು, ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಇಲ್ಲೇ ಇದ್ದೀರಾ? ವಾಕ್ಯ ಹೇಳ್ರಿ, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು. ಯಾರು ಯಾರು? ಇನ್ನೂ ಕೆಲವು ಡೌಟು. ಅಲ್ಲೆಲ್ಲಿಯಾ ಇವತ್ತು ಕೆಲವು ಬಲ ಹೊಂದುವುದಕ್ಕಾಗಿ ದೇವ್ರು ಕರೀತಾ ಇದ್ರೆ ನೀನು ಹಂಗೆ ಇರುವುದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ. ನೀನು ಸೋತೋಗಿ ಕಣ್ಣೀರಿಂದ ಇರುವುದಕ್ಕಾಗಿ ದೇವ್ರು ಕರೆದಿಲ್ಲ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವು ವಿಷಯಗಳ ಮೇಲೆ ದೇವರು ಬಲವನ್ನು ಅನುಗ್ರಹಿಸ್ತಾರೆ. ಅಲ್ಲೆಲ್ಲಿಯಾ ಅನೇಕರು ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತುಗಳನ್ನು ಬಿಟ್ಟಿದ್ದಾರೆ. ಅನೇಕರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಭೆಗೆ ಹೋಗೋದೇ ಬಿಟ್ಬಿಡ್ತಿದ್ದಾರೆ. ದೇವರ ಮಗುವೆ, ಒಂದು ಉದಾಹರಣೆಗೆ ಒಂದು ಸೇವಕರಿರ್ಬೋದು ಅಥವಾ ಬ್ರದರ್ ಇರ್ಬೋದು, ಯಾರಾಗಲಿ ಒಂದು ವಾಕ್ಯ ಏನಾದ್ರು ಹೇಳ್ತಾ ಇದ್ರೆ ನಮ್ಮ ಒಳ್ಳೇದಕ್ಕೆ, ನಮ್ಮ ಬಿಡುಗಡೆಗಾಗಿ, ನಮ್ಮ ಆಲೋಚನೆಗಾಗಿ ನಾವು ಒಳ್ಳೆ ರೀತಿ ತಗೊಂಡ್ರೆ ಅದು ಒಳ್ಳೆಯಾಗಿರುತ್ತೆ. ಅಲ್ಲಲ್ಲಿಯಾ ನಮ್ಗೆ ಅವ್ರು ಹಂಗನ್ಬಿಟ್ರು ಹಿಂಗನ್ಬಿಟ್ರು ಸಭೆ ಬಿಟ್ಟು ಹೋದ್ರೆ ಆತ್ಮ ನಮ್ಗೆ ಕಷ್ಟಪಡೋದು. ಅಲ್ಲಲ್ಲಿಯಾ ಕಳೆದ ಬಾರಿ 2 ವಾರದಿಂದ ಹೇಳ್ತಿದ್ದೆ, ಒಂದು ಕುರಿ ಒಂದು ಇದ್ರ ಕುರುಬನ ಒಳಗಡೆ ಇದ್ರೆ ಮಾತ್ರ ಸೇಫ್ಟಿ, ಆಚೆ ಹೋದ್ರೆ ತುಂಬಾನೇ ಕಷ್ಟ ಇದೆ. ಒಂದು ಮಾತು ಬರುತ್ತೆ, ಕುಟುಂಬ ಅಂದ್ಮೇಲೆ ಸಭೆ ಅಂದ್ಮೇಲೆ ಕೆಲವು ವಿಷಯಗಳು ಬರುತ್ತೆ, ಕೆಲವು ಹೋಗುತ್ತೆ. ಆದ್ರೆ ಪವಿತ್ರ ಆತ್ಮ ಚಲನೆಗೆ ಶತ್ರುವಾದವ್ರು ಇದೇ ಬೀಜ ಹಾಕೋದು. ಅಲ್ಲಿ ನೋಡು ನಿನ್ಗೆ ಹಂಗನ್ಬಿಟ್ರು, ಅಲ್ಲಿ ನೋಡು ನಿನ್ಗೆ ಹಿಂಗನ್ಬಿಟ್ರು, ಅವಾಗ ಏನಾಯ್ತು ಮನಸ್ಸಿನಲ್ಲಿ ಒಂದು ಕೋಪ. ಅಲ್ಲಲ್ಲಿಯಾ ನೀನು ಕಷ್ಟದಲ್ಲಿದ್ದಾಗ ಸೇವಕರು ಪ್ರಾರ್ಥನೆ ಮಾಡು, ನಿನ್ನ ಕಷ್ಟದಲ್ಲಿದ್ದಾಗ ಸಭೆ ಪ್ರಾರ್ಥನೆ ಮಾಡ್ತು, ನೀನು ದುಃಖದಲ್ಲಿದ್ದಾಗ ಸಭೆ ಪ್ರಾರ್ಥನೆ ಮಾಡ್ತು, ನೀನು ಎಲ್ಲರ ಕಣ್ಣೀರಿರುವಾಗ, ಅಯ್ಯೋ ಹಾಸ್ಪಿಟಲ್ ಇಷ್ಟೇ ಕಷ್ಟ, ರೋಗ, ದುಃಖ ಇದರಲ್ಲಿರುವಾಗ ಸಭೆ ನಿನಗಾಗಿ ಪ್ರಾರ್ಥನೆ ಮಾಡ್ತು. ಆದ್ರೆ ಒಂದೇ ಒಂದು ಮಾತು ಬಲಪಡಿಸುವಂತ ಮಾತು ಬರುವಾಗ ಎಲ್ಲೋಗಿತ್ತು ನಿನ್ನ ಪ್ರಾರ್ಥನೆ? ಎಲ್ಲೋಗಿತ್ತು ನಿಮ್ಮ ದಾಹ? ಇವತ್ತು ಕೆಲವು ಇದ್ರ ಮಧ್ಯದಲ್ಲಿ ಪ್ರಿಯ ದೇವರ ಮಗುವೆ, ಅನೇಕರು ದೇವರ ಪವಿತ್ರ ಆತ್ಮನ ಚಲನೆಗೆ ಬಿಟ್ಟು ಕೊಡದೆ ಮಾನಸಿಕವಾದ ಕಾರ್ಯಗಳಿಗೆ ಕಿವಿ ಕೊಡುತ್ತಿದ್ದಾರೆ. ಇವತ್ತು ಮಾನಸಿಕವಾದ ಕಾರ್ಯ ನಮ್ಮ ಜೀವಿತದಲ್ಲಿ ಇರುವುದೇ ಆದ್ರೆ ಅದನ್ನ ನಾವು ತೆಗೆದುಹಾಕಬೇಕು. ತೆಗೆದುಹಾಕುವ ಪವಿತ್ರ ಆತ್ಮನ ಚಲನೆ ಒಂದೊಂದು ಜೀವಿತದಲ್ಲಿ, ಒಂದೊಂದು ಕುಟುಂಬಗಳನ್ನು ದೇವರು ಬಲವಾದ ಕಾರ್ಯ ಮಾಡ್ತಾರೆ. ಅಲ್ಲೆಲ್ಲ ಇವತ್ತು ಅನೇಕರನ್ನು ಶತ್ರುವಾದನ್ನು ಕಳೆದ ಬಾರ ಹೇಳಿದೆ, ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ, ಯಾರನ್ನು ಬೀಳಿಸಬೇಕು, ಯಾರನ್ನ ಕಾಯಿಸ್ಬೇಕು, ಯಾರನ್ನ ಸಾಯಿಸ್ಬೇಕು, ಯಾರನ್ನ ಒಡಕೊಡಬೇಕು ಅಂತ ವಿಧವಾಗಿ ಕಾಯ್ತಾ ಇದ್ದಾರೆ. ಅಲ್ಲೆಲ್ಲಿಯಾ ಕಳೆದ ದಿನಕ್ಕೊಂದು ದರ್ಶನ ಕೊಡು. ನಮ್ಮ ಸಭೆಯಲ್ಲಿ ಒಬ್ಬರನ್ನ ದೇವರು ವಿಧವಾಗಿ ಕಾಪಾಡ್ತಾ ಇದ್ದಾರೆ, ಒಂದು ರಕ್ಷಣೆಯಿಂದ ಕಾಪಾಡ್ತಾ ಇದ್ದಾರೆ. ಅವ್ರು ಹೆಂಗೋ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬೇಕು, ಅಲ್ಲಿ ನಾಶ, ಎಲ್ಲೋ ಹಾಸ್ಪಿಟಲ್ ಹೋಗಿ ಮಾತ್ರ ಹಾಸಿಗೆ ಮೇಲೆ ಮಲಗಬೇಕು ಅಂತ ಶತ್ರು ಪ್ಲಾನ್ ಮಾಡುವಾಗ ನನ್ನ ದೇವ್ರು ಕಾಪಾಡ್ತಾ ಇದ್ದಾರೆ. ಇವತ್ತು ಪ್ರಿಯ ದೇವರ ಮಗುವೆ, ದೇವರು ಮಾಡುವಂತ ಕಾರ್ಯನ ಮರಿಬೇಡಿರಿ. ದೇವರನ್ನ ಜೀವಿತ ಮಾಡಿದ ಉಪಕಾರನ ಮರಿಬೇಡಿರಿ. ಮನುಷ್ಯನ ಮಾಡಬಹುದು, ಮನುಷ್ಯ ಏನನ್ಬೋದು, ಆದ್ರೆ ದೇವರನ್ನ ಜೀವಿತ ಮಾಡುವಂತ ಉಪಕಾರ ಅದು ಶಾಶ್ವತವಾದದ್ದು. ಅಲ್ಲೆಲ್ಲಿಯಾ ಕೆಲವು ಸಮಯಗಳಲ್ಲಿ ಪ್ರಿಯ ದೇವರ ಮಗುವೆ ಮನುಷ್ಯನ ಮಾತುಗಳು ಬರುತ್ತೆ, ಸ್ನೇಹಿತರ ಮಾತುಗಳು ಬರುತ್ತೆ, ಸಹೋದರ ಸಹೋದರಿಯರ ಮಾತುಗಳು ಬರುತ್ತೆ. ಅವು ಯಾವ ನಿನ್ನ ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ. ನಿನ್ನನ್ನು ಬಿಡುಗಡೆಯಿಂದ ಮಾಡಿದ ದೇವರು, ನಿನ್ನ ಪಾಪದಿಂದ ಬಿಡಿಸಿದ ದೇವರ ನಿನ್ನ ಪರಲೋಕಕ್ಕೆ ಕರೆದೊಯ್ಯುವುದು. ಅಲ್ಲೆಲ್ಲಿಯಾ ಹಳೆ ಒಡಂಬಡಿಕೆ ನೋಡುವುದಾದ್ರೆ ಪವಿತ್ರ ಆತ್ಮನು ಯಾರೋ ತಪ್ಪು ಮಾಡಿ ಏನ್ ಮಾಡ್ರಿ ಹೇಳು, ಯಜ್ಞ ಮಾಡೋರು ಹೋಗಿ ಪಾರಿವಾಳನು ಹಸು ತಗೊಂಡು ಯಜ್ಞ ಮಾಡೋರು. ಅಲ್ಲೆಲ್ಲಿಯಾ ಆದರೆ ಹೊಸ ಒಡಂಬಡಿಕೆಯಲ್ಲಿ ನನಗೋಸ್ಕರ, ನಿನ್ನ ತಪ್ಪು ಪಾಪಗೋಸ್ಕರ ತಂದೆ ದೇವರು ಮನುಷ್ಯನಾಗಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಯಜ್ಞವಾಗಿದ್ದಾನೆ. ದೇವರ ಬಗ್ಗೆ ಮರ್ತೋಗ್ಬೇಡ್ರಿ ಇವತ್ತು. ಯಾಕಂದ್ರೆ ನೀನು ಪಾಪದಲ್ಲಿ ಇರುವುದಕ್ಕಾಗಿ ನನ್ನ ದೇವರು ಇಷ್ಟಪಡೋದಿಲ್ಲ. ನೀನು ದೇವರಿಂದ ದೂರ ಆಗ್ಬೇಕು ಅಂತ ದೇವರು ಇಷ್ಟಪಡೋದಿಲ್ಲ. ನೀನು ಎಲ್ಲೋ ದೂರ ಹೋಗಿ ನಶಿಸಿ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ಇವತ್ತು ಪವಿತ್ರ ಆತ್ಮನ ಚಲನೆ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಚಲಿಸುವಾಗ ಶತ್ರು ಯಾವುದೇ ರೀತಿ ಹಿಂದೆ ಎಳ್ಕೊಂಡು ಹೋಗಕ್ಕೆ ಬಂದಿರಬಹುದು, ಆದ್ರೆ ಪವಿತ್ರ ಆತ್ಮ
ಬಲ ಬರುವಾಗ ಹಲ್ಲೆಲೂಯ ನೀವು ಪವಿತ್ರಾತ್ಮನ ಬಲ ಹೊಂದುವಿರಿ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯ. ಇವತ್ತು ದೇವ್ರು ಹೇಳ್ತಾ ದೇವ್ರ ವಾಕ್ಯ ಐತೆ, ಆದುದರಿಂದ ನೀವು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲಗಳನ್ನು ಹೊಂದುತ್ತೀರಾ. ಅದು ಸಾಮಾನ್ಯವಾದ ಬಲ ಅಲ್ಲ. ಹಲ್ಲೆಲೂಯ. ಶತ್ರು ನಿನ್ನನ್ನು ಯಾವುದೇ ರೀತಿಯಲ್ಲಿ ವಂಚಿ ಹಾಕೊಂಡಿರ್ಬೋದು, ಶತ್ರುನ ತುಳಿಯುವಂತ ಬಲವಾಗಿದೆ. ಹಲ್ಲೆಲೂಯ. ನಿನ್ನಲ್ಲಿ ಕೊಟ್ಟಿರುವಂತ ಬಲ ಸಾಮಾನ್ಯವಾದ ಬಲ ಅಲ್ಲ. ನೀನು ಸುಮ್ಮನೆ ಸೋತು ಹೋದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ, ಕಣ್ಣೀರಿಂದ ಇರೋದಕ್ಕಾಗಿ ದೇವ್ರು ಕರೆದಿಲ್ಲ. ನಿನ್ನಲ್ಲಿರುವಂತ ಬಲ ಸಾಮಾನ್ಯವಾದ ಬಲವಲ್ಲ. ಹಲ್ಲೆಲೂಯ. ಹಳೆ ಒಡಂಬಡಿಕೆ ನೋಡಿದ್ರೆ ನ್ಯಾಯಸ್ಥಾಪಕರು 15, 13, 14 ಓದಿ. 15, 14. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹೌದು. ಅವರು 7ನೆಯ ದಿನದಲ್ಲಿ ಅಲ್ಲ 15ನೇ ಅಧ್ಯಾಯ 14ನೇ ವಾಕ್ಯ. ಲೇಹಿಯ ಸಮೀಪಕ್ಕೆ ಬರಲು ಓಕೆ. ಫಿಲಿಷ್ಟಿಯರು ಅವನನ್ನು ಕಂಡು ಫಿಲಿಶ್ ಶತ್ರು ಕಂಡು ಆರ್ಭಟಿಸ್ತಾ ಇದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಮುಂದೆ ಓದಿ ಸರ್. ಯೆಹೋವನ ಆತ್ಮವು ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದು. ಒಂದು ನಿಮಿಷ ಸಿಸ್ಟರ್, ಇವತ್ತು ನಿನ್ನ ನೋಡಿ ಶತ್ರು ಯಾವುದೇ ರೀತಿಯಲ್ಲಿ ಆರ್ಭಟಿಸ್ತಾ ಇರ್ಬೋದು. ನಿನ್ನ ನೋಡಿ ಶತ್ರು ಯಾವುದೇ ರೀತಿ ಕೂಗಾಡ್ತಾ ಇರ್ಬೋದು. ಓ ಎಳ್ಕೊಂಡೋಗ್ಬಿಟ್ಟೆ, ಓ ಬೀಳಿಸ್ಬಿಟ್ಟೆ, ಪ್ರಾರ್ಥನೆಯಿಂದ ಬೀಳಿಸ್ಬಿಟ್ಟೆ, ಆತ್ಮಿಕವಾಗಿ ಬೀಳಿಸ್ಬೋದೆ. ಶತ್ರು ಯಾವುದೇ ರೀತಿ ನಿನ್ನನ್ನು ನೋಡಿ ಆರ್ಭಟಿಸಬಹುದು. ಇವತ್ತು ನಿನ್ನ ಮೇಲೆ ದೇವರಾತ್ಮನ ಬಲ ಏನಿದೆ. ಹಲ್ಲೆಲೂಯ. ಇವತ್ತು ದೇವರಾತ್ಮನ ಬಲ ನಿನ್ನ ಮೇಲೆ ಬರುವಾಗ ನೀನು ಬಲವನ್ನು ಹೊಂದಿಕೊಳ್ಳುವಿ. ಹಲ್ಲೆಲೂಯ. ಯೆಹೋವನ ಆತ್ಮ ಅವನ ಮೇಲೆ ಬರುವಾಗ ಫಿಲಿಷ್ಟಿಯರು ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ಫಿಲಿಷ್ಟಿಯರು ನೋಡಿ ಓಹೋ ಆಹಾ ಅಂತ ಆರ್ಭಟಿಸ್ತಾ ಇದ್ರು. ಇವತ್ತು ಅದೇ ರೀತಿ ನಿನ್ನ ನೋಡಿ ಶತ್ರು ಆದವನು ಆರ್ಭಟಿಸ್ತಾ ಇರ್ಬೋದು. ಆದ್ರೆ ಪ್ರಿಯ ದೇವರ ಮಗುವೆ, ಶತ್ರುನ ನೋಡಿ ನೀನು ಬಿದ್ದು ಹೋಗ್ಬೇಡ, ಶತ್ರು ನೋಡಿ ನೀನು ಕಂಗೆಡಬೇಡ. ದೇವರಾತ್ಮನ ಬಲ ನಿನ್ನೊಳಗಿದೆ. ಹಲ್ಲೆಲೂಯ. ಓದಿ ಸಿಸ್ಟರ್. ಯೆಹೋವನ ಆತ್ಮವು ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದು. ಅವನ ಮೇಲೆ ಬಂದದ್ದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನಂತಾಯ್ತು. ಶತ್ರು ಅದನ್ನು ಇವತ್ತು ಕೆಲವು ಕಟ್ಟಿಗಳನ್ನ ಶತ್ರು ಎಲ್ಲ ಕಟ್ಟಿಗಳನ್ನು ಮುರಿಯಲ್ಪಡುವ. ಅನೇಕರಿಗೆ ಅನ್ಯ ಭಾಷೆ ಹೊಂದಿಕೊಂಡು ಅನ್ಯ ಭಾಷೆ ಮಾತಾಡಕ್ಕಾಗದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಕೆಲವು ಬಂಧನಗಳು ಇದೆ, ಕೆಲವು ಕುಟುಂಬಕ್ಕೆ ಬಂಧನಗಳು ಏಳಿಗೆಗೆ ತಡೆಯಾಗಿದೆ. ಇವತ್ತು ನೀನು ಅನ್ಯ ಭಾಷೆಯಲ್ಲಿ ಆರಾಧಿಸುವಾಗ ಕೆಲವು ಬಂಧನಗಳು ಮುರಿಯಲ್ಪಡುವವು. ಅನೇಕರಿಗೆ ಕೊಡಲ್ಪಟ್ಟಂತ ಬಲ ಅದು ಸಾಮಾನ್ಯವಾದ ಬಲವಲ್ಲ, ಅದು ದೇವರ ಬಲವಾಗಿದೆ. ಬಲದಿಂದ ನೀನು ಆರಾಧಿಸುವುದೇ ಆದರೆ ನೀವು ಉಪವಾಸ ಪ್ರಾರ್ಥನೆಯಲ್ಲಿ ಸಭೆಯಲ್ಲಿ ಒಂದೊಂದು ಕುಟುಂಬಗಳಲ್ಲಿ ಒಂದು ಬಿಡುಗಡೆ. ಕೊಟ್ಟಿರುವಂತ ಆತ್ಮನ ಬಲವನ್ನ ಮರೆತು ಸೈಡ್ ಇಟ್ಟು ಗಂಟು ಮುಂದೆ ಕಟ್ಟಿದ್ದಾರೆ. ಇವತ್ತು ಕೊಡಲ್ಪಟ್ಟಿರುವಂತಹ ಅಭಿಷೇಕನ ಉಪಯೋಗಿಸಬೇಕು. ಕೊಟ್ಟಿರುವಂತ ಅನ್ಯ ಭಾಷೆ ನೀನು ಆರಾಧಿಸಬೇಕು. ನಿನ್ನ ಅನ್ಯ ಭಾಷೆ ಬಂಧನಗಳನ್ನು ಮುರಿಯುವಂತದಾಗಿದೆ. ನಿನ್ನ ಅನ್ಯ ಭಾಷೆ ಕಟ್ಟುಗಳನ್ನು ಮುರಿಯುವಂತದಾಗಿದೆ. ನನ್ನ ಮೇಲೆ ದೇವರಾತ್ಮನ ಬರುವಾಗ ಕೈಯಲ್ಲಿ ಕಟ್ಟಿರುವಂತ ಎಲ್ಲ ಕಟ್ಟುಗಳು ಸುಟ್ಟ ಸೆಣೆಬೆಳಂತಾಗಿದೆ. ಜನರನ್ನು ಸಾಯಿಸಿದ ಸಂಸೋನನ ನಿನ್ನ ಒಂದೇ ಒಂದು ಅನ್ಯ ಭಾಷೆಯಿಂದ ನಿನ್ನ ಪ್ರಾರ್ಥನೆಯಿಂದ 1000 ಗಟ್ಟಲೆ ಶತ್ರು
ಬಂಧನಗಳು ಹಾಕಿರ್ಬೋದು, ಆ ಆಮೆನ್. ಬಂಧನಗಳನ್ನು ಬಿಚ್ಚಲು ಬಲ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಇವತ್ತು ಕೆಲವು ವ್ಯಕ್ತಿ ಪರವಾಗಿ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ಬಿಟ್ಟು ಕೊಡುವುದೇ ಆದ್ರೆ ನಿನ್ನ ಅಂಗಿ ಇರುವುದಕ್ಕಾಗಿ ದೇವರು ಆಮೆನ್, ಕಟ್ಟಿಲ್ಲ. ಆಮೆನ್, ನಿನ್ನ ಆಮೆನ್, ಸುಮ್ಮನೆ ಆಮೆನ್. ಕೊಡುವುದಕ್ಕಾಗಿ ದೇವರು ಕಟ್ಟಿಲ್ಲ. ನಿನ್ನ ವಂಶದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಕರೆದಿರುವುದು ಅನೇಕರನ್ನ ಬಿಡುಗಡೆ ಮಾಡೋದಕ್ಕಾಗಿ. ಆದ್ರೆ ಈಗ ನೀನು ಜೀವಿಸುತ್ತಿರುವುದು ಆಮೆನ್. ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ. ಪ್ರಿಯ ದೇವರ ಮಗುವೆ, ನಿನ್ನ ಮೇಲೆ ದೇವರ ಆತ್ಮನ ಬಲ ಬರುವಾಗ ಬಂಧನಗಳು ಮುರಿಯಲ್ಪಡುವವು. ಆಮೆನ್. ಶತ್ರುಗಳೆಲ್ಲ ಕತ್ತರಿರ ಬಲ. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನ ಬಲ ಚಲಿಸಲ್ಪಡುವಾಗ ನೀನು ಸಭೆಯಲ್ಲಿಯೂ ನಿನ್ನ ಕುಟುಂಬದಲ್ಲಿಯೂ ನೀನು ಸಾಕ್ಷಿಯಾಗಿರುವೆ. ಆಮೆನ್. ಸ್ತೋತ್ರ. ಹಲ್ಲೆಲೂಯಾ. ಅನೇಕರ ಸಾಕ್ಷಿಯಿಂದ ಬೀಳ್ಸಕ್ಕೆ ಶತ್ರು ಪ್ಲಾನ್ ಮಾಡ್ತಾ ಇದ್ದಾನೆ. ಶತ್ರು ಏನೇ ಪ್ಲಾನ್ ಮಾಡ್ಬೋದು. ಕರೆದಾತನು ನಂಬಿಗಸ್ತನು. ಆಮೆನ್. ನಿನ್ನನ್ನ ಆರಿಸಿಕೊಂಡವನು ಮನುಷ್ಯನಲ್ಲ. ನಿನ್ನನ್ನ ಕರೆದವನು ಯಾರೋ ರೋಡಲ್ಲಿ ಹೋಗೋ ಗಾಂಜೆ ಬೀಜ ಅಲ್ಲ. ಈ ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ದುಃಖವನ್ನು ಹೋಗಿ ಆನಂದವಾಗಿ ಮಾರ್ಪಡಿಸುವನು. ಹಲ್ಲೆಲೂಯಾ. ಇದು ಉಪವಾಸ ಮಧ್ಯಕ್ಕೆ ನಾವು ಬಂದಿರುವಾಗ ಕೆಲವು ಆತ್ಮನ ಚಲನೆ ನಿನ್ನಲ್ಲಿ ಬರಬೇಕು. ಹಲ್ಲೆಲೂಯಾ. ವ್ಯಕ್ತಿ ಪರವಾಗಿ ಸಭೆಯಲ್ಲಿ ನಡೆದ ವ್ಯಕ್ತಿ ಪರವಾಗಿ ಚಲಿಸುವುದಾದ್ರೆ ಕುಟುಂಬದಲ್ಲಿ ಬಿಡುಗಡೆ ಆದ್ರೆ ಸಭೆಯಲ್ಲಿ ಬಿಡುಗಡೆ ಉಂಟು. ಆತ್ಮಿಕ ಜೀವಿತ ನಿನ್ನಲ್ಲಿ ಬಿಡುಗಡೆ ಆದ್ರೆ ಸಭೆಯಲ್ಲಿ ಬಿಡುಗಡೆ ಉಂಟು. ಕೆಲವು ಅನೇಕ ಬಂಧನಗಳು ಕುಟುಂಬದಲ್ಲಿ ಇರುವಾಗ ಕೆಲವು ಸಭೆಗಳಿಗೆ ಅವೆಲ್ಲ ತಡೆಯಾಗಿದೆ. ಶತ್ರುವಾದನು ಚೈನ್ ರೀತಿಯಲ್ಲಿ ಕಟ್ಟಿದ್ದಾನೆ ಕುಟುಂಬಗಳನ್ನ. ಆ ಕುಟುಂಬ ಏಳಿಗೆ ಆಗದೆ ಬಿಡುಗಡೆ ಆಗದೆ ದೇವರ ಆತ್ಮ ತೋರಿಸುವಾಗ ಆ ಕುಟುಂಬದ ಬಂಧನ ಕಾರ್ಯಗಳನ್ನು ಈ ದಿನ ಎಲ್ಲರೂ ಸೇರಿ ಒಟ್ಟಾಗಿ ದೇವರ ಆತ್ಮನ ಬಲ ಇಳಿದು ಬರುವಾಗ ಎಲ್ಲ ಬಂಧನ ಕೋಟೆಗಳು ಸರಪಳಿ ಯಾವ ರೀತಿ ಆ ಸರಪಳಿಗಳು ಮುರಿಯಲ್ಪಡುವವು. ಆಮೆನ್. ಹಲ್ಲೆಲೂಯಾ. 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 ಇವತ್ತು ನನ್ನ ದೇವರು ಶತ್ರುವಿನ ಕಾಲ ಕೆಳಗೆ ಹಾಕಲು ಇಷ್ಟಪಡ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಓದಿ ರೋಪುರದವ್ರಿಗೆ 16-20 ವಾಕ್ಯ ಓದಿ. ಓದಿ ರೋಪುರದವ್ರಿಗೆ 16-20ನೇ ವಾಕ್ಯ ಓದಿ. ಆಮೆನ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಶಾಂತಿದಾಯಕನಾದ ದೇವರು ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಯಾರ ಕೆಳಗಡೆ ನಿಮ್ಮ ಕಾಲುಗಳ ಕೆಳಗೆ ಶಾಂತಿದಾಯಕನಾದ ದೇವರು ಇವತ್ತು ಸೈತಾನನು ನಿಮ್ಮ ಕಾಲ ಕೆಳಗಡೆ ಆಗ್ತಾ ಇದ್ದಾನೆ. ಆತನನ್ನು ತುಳಿಬೇಕು ಮಾಡ್ದು. ಇವತ್ತು ಸೈತಾನನ ಯಾವುದೇ ರೀತಿ ಬರ್ಬೋದು. ಎಷ್ಟೋ ಬಾರಿ ಕುಟುಂಬದಲ್ಲಿ ಗಂಡನ ಮುಖಾಂತರ, ಹೆಂಡತಿಯ ಮುಖಾಂತರ, ಅತ್ತೆ ಮಾವನ ಮುಖಾಂತರ ಶತ್ರು ಬೀಜ ಆಗ್ತಾನೆ. ಆದ್ರೆ ನೀನು ಇವತ್ತು ಆತ್ಮದಲ್ಲಿ ಬಲ ಒಂದು ಕುಟುಂಬಕ್ಕೆ ಹೋಗುವಾಗ ಕುಟುಂಬದಲ್ಲಿ ಕೆಲವು ಕಾರ್ಯಗಳು ನಡೆಯಬೇಕು. ಕುಟುಂಬದಲ್ಲಿ ಶತ್ರು ಓಡಬೇಕು. ನೀನು ನೋಡಿ. ಹಲ್ಲೆಲೂಯಾ. ಶತ್ರು ನಿನ್ನ ನೋಡಿ ನಡಕ್ಬೇಕು ಹೊರತು ಶತ್ರು ನೋಡಿ ನೀನು ಭಯ ಬೀಳೋದಲ್ಲ. ಅನೇಕರು ಮನೆಗೆ ಹೋಗುವಾಗ ಮನೆಯಲ್ಲಿ ಒಬ್ಬರು ಇದೀನಿ, ಯಾರು ಇಲ್ಲ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಬಾಕ್ಲು ಹಾಕೊಂಡು ಮಲ್ಗೋಕೆ ಯೋಚನೆ, ಪಲ್ಲಿ ಲಚ್ಕೊಟ್ರೆ ಯಾವ ಕಡೆಯಿಂದ ಏನ್ ಬಂದ್ಬಿಡುತ್ತೋ. ಹಲ್ಲೆಲೂಯಾ. ಇವತ್ತು ಭಯ ಎಲ್ಲ ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ. ನಿನ್ನಲ್ಲಿರುವಂತ ಆತ್ಮ ಸಾಮಾನ್ಯವಾದ ಆತ್ಮ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವಾಗ ನೀನು ಇದನ್ನ ಒಂದು ಹೊಸ ಬಲ ಹೊಂದಿಕೊಂಡಿದ್ಯಾ. ಆ ಒಂದು ಹೊಸ ಬಲ ಹೊಂದುವಾಗ ಸೈತಾನನನ್ನು ನಿನ್ನ ಕಾಲ ಕೆಳಗೆ ಆಗ್ತಾ ಇದ್ದಾರೆ. ಕಾಲ ಕೆಳಗೆ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ, ಆತನನ್ನು ತುಳಿಬೇಕು. ಇವತ್ತು ಸೈತಾನನ ತುಳಿಯುವಾಗ ಇನ್ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಕಡೆ ಯೋಚನೆ ಮಾಡಬಾರ್ದು, ಸಭೆ ಕಡೆ ಯೋಚನೆ ಮಾಡಬಾರ್ದು. ಸೈತಾನನ ಗದರಿಸಲಿ, ಆತನ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇವತ್ತು ಸೈತಾನನ ಯಾವುದೇ ಪ್ಲಾನ್ ಮಾಡಬಹುದು. ಮೊದಲು ಬರುವುದೇ ನಿಮ್ಮ ಸಮಾಧಾನವನ್ನು ಹಾಳು ಮಾಡೋದಕ್ಕೆ, ನಿಮ್ಮ ದುಃಖವನ್ನು ಕದ್ದುಕೊಳ್ಳುವುದಕ್ಕೆ ಬರ್ತಾನೆ. ಇವತ್ತು ನನ್ನ ದೇವರು ಇವತ್ತು ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆರೆಮೀಯನ ಪ್ರವಾದನ ಗ್ರಂಥ 31:13ನೇ ವಾಕ್ಯ ಓದೋಣ. 31:13ನೇ ವಾಕ್ಯ. ಆಗ ಯುವತಿಯು ನಾಟ್ಯ ಮಾಡುತ್ತಾ ಓಕೆ ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸೋರು. ಇವಾಗಿದೆ ಪಾಯಿಂಟ್. ನಾನು ಅವರ ದುಃಖವನ್ನು ನೀಗಿಸಿ
ಇವತ್ತು ಎಷ್ಟು ಜನ ಇವತ್ತು ದುಃಖದಲ್ಲಿದ್ದೀರಾ? ಆಮೆನ್. ದೇವರ ಹಲ್ಲೆಲೂಯಾ. ಮಗುವೇ, ನಿನ್ನ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡುವನು. ಒಂದು ನಿಮಿಷ ಸಿಗ್ತಾರೆ. ಇವತ್ತು ಯಾವ ವಿಷಯದಲ್ಲಿ ನಾವು ದುಃಖದಲ್ಲಿದ್ದೇವೆ? ಹಲ್ಲೆಲೂಯಾ. ಆಮೆನ್, ಆಮೆನ್, ಸಭೆಗೆ ಆಮೆನ್. ಸೇವಕರಿಗೆ ಹೇಳಕ್ಕೆ ಆಗದೆ ಇರುವಂತ ವಿಷಯದ ದುಃಖದಲ್ಲಿರ್ಬೋದು. ಹಲ್ಲೆಲೂಯಾ. ಇನ್ನೊಬ್ಬರಿಗೆ ಹೇಳಿದ್ರೆ ಇಲ್ಲಿ ನನ್ನ ಕುಟುಂಬದ ಬೀದಿ ಪಾಲಾಗುತ್ತೆ ಅಂತ ನಿನ್ನ ಕುಟುಂಬದ ವಿಷಯಗಳನ್ನು ಇಟ್ಟಿರ್ಬೋದು. ಆದ್ರೆ ನಿನ್ನ ದುಃಖವನ್ನು ನನ್ನ ದೇವರು ಹೋಗಲಾಡಿಸಿ ಸಂತೋಷವನ್ನು ದಯಪಾಲಿಸುವನು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಪವಿತ್ರಾತ್ಮನ ಈ ದಿನ ನಿನ್ನ ಮೇಲೆ ಬರಲು ಆಮೆನ್. ನೀನು ಈ ದಿನ ಬಲವನ್ನು ಹೊಂದಿಕೊಳ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಬಲ ಹೊಂದುವಾಗ ನಿನ್ನಲ್ಲಿರುವಂತ ದುಃಖ ಅದು ಬಿಟ್ಟೋಗುತ್ತೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ಪವಿತ್ರಾತ್ಮನ ಬಲವನ್ನು ಹೋಗುವಾಗ ಬಂದ ಪ್ರಕಾರ ಹೋಗೋದಿಲ್ಲ. ಇವತ್ತು ಬರುವಾಗ ಅನೇಕ ವಿಷಯಗಳು ತಲೆಯಲ್ಲಿ ಇಟ್ಕೊಂಡ್ ಬಂದಿರ್ತೀವಿ, ಅನೇಕ ಕಾರ್ಯಗಳು ತಲೆಯಲ್ಲಿದೆ. ಆದ್ರೆ ನೀನು ಹೋಗುವಾಗ ಅವೆಲ್ಲವನ್ನು ಸೈಡ್ ಇಡಬೇಕು. ಯಾಕಂದ್ರೆ ನಿನ್ನಲ್ಲಿರುವಂತ ಆತ್ಮ ಪವಿತ್ರಾತ್ಮನ ಬಲ ಇದನ್ನ ಹೊಂದಿಕೊಂಡಿದ್ದೀಯಾ. ಆಮೆನ್. ಹಲ್ಲೆಲೂಯಾ. ಪವಿತ್ರಾತ್ಮನ ಬಲ ಹೊಂದಿಕೊಳ್ಳುವವರು ಅವರ ಜೀವಿತದಲ್ಲಿ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡುವನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಾತ್ರವಲ್ಲದೆ ಅವರು ತಮ್ಮ ವ್ಯಸನವನ್ನು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವರು. ಆಮೆನ್. ಸ್ತೋತ್ರ. ಏನಂತ? ವ್ಯಸನವನ್ನು ಬಿಟ್ಟು ಒಂದು ನಿಮಿಷ. ಅನೇಕ ಸಮಯ ನಮ್ಮನ್ನ ಸಂತೈಸುವರಿಲ್ಲ, ಕೊರಗಿರೋದುಂಟು. ಆಮೆನ್. ಹೌದಾ ಸ್ತೋತ್ರ. ಅಲ್ವಾ? ಹೌದು. ಇಲ್ಲೇ ಇದ್ದೀರಾ? ಸಂತೈಸುವರು ಇದ್ದಾರ, ಸಂತೈಸುವರು ಇಲ್ವಲ್ಲ. ಎಲ್ಲ ಇದ್ದು ಇಲ್ಲದಂಗಾಗಿದೆ ಅಂತ. ನೋ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಇವತ್ತು ನೀನು ಬಲ ಹೊಂದುವಾಗ ನನ್ನ ದೇವರು ಹೇಳ್ತಾ ಇದ್ದಾರೆ, ನೀನು ಯಾವುದೇ ವ್ಯಸನದಲ್ಲಿರಬಹುದು. ಆ ವ್ಯಸನ ಅಂದ್ರೆ ಹೇಳಿ, ಅದು ಮನೋವ್ಯತೆ. ಆಮೆನ್. ಇನ್ನೊಬ್ರು ಹೇಳಕ್ ಆಗೋದಿರುವತ್ತು ಒಂದು ಕುಗ್ಗೋಗೋ ತರ ವ್ಯಸನ ಅದು. ಹಲ್ಲೆಲೂಯಾ. ಅಂತ ವ್ಯಸನದಲ್ಲಿ ಇದ್ರ ಮಧ್ಯದಲ್ಲಿ ಇರುವುದೇ. ಆದರೆ ಪ್ರಿಯ ದೇವರ ಮಗುವೆ, ಚಿಂತೆಯಿಂದ ಇರೋದಕ್ಕೆ, ವ್ಯಸನದಿಂದ ಇರೋದಕ್ಕೆ ನಾನು ದೇವರ ಕರೆದಿಲ್ಲ. ಪವಿತ್ರಾತ್ಮನ ಬಲ ಈ ದಿನ ನಿನ್ನ ಮೇಲೆ ಬರುವಾಗ ನಿನ್ನ ಎಲ್ಲ ವ್ಯಸನಗಳು ಒಂದಿಷ್ಟು ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವರು. ಎಷ್ಟು ಜನ ನಂಬ್ತೀರಾ? ಆಮೆನ್. ಎಷ್ಟು ಸ್ತೋತ್ರ. ಜನ ನಂಬ್ತೀರಾ? ಇವತ್ತು ಯಾವುದೇ ವ್ಯಸನದಲ್ಲಿ ನೀನು ಕೂತಿರಬಹುದು, ಆಮೆನ್. ಆಮೆನ್. ಯಾವುದೇ ಆಮೆನ್. ವ್ಯಸನದಲ್ಲಿ ನೀನು ಕೂತಿರಬಹುದು. ಪ್ರಿಯ ದೇವರ ಮಗುವೆ, ಪವಿತ್ರಾತ್ಮನ ಬಲ ನಿನ್ನಲ್ಲಿ ಬರುವಾಗ ನಿನ್ನ ಹೃದಯದಲ್ಲಿರುವಂತ ವ್ಯಸನಗಳನ್ನ ಬಿಟ್ಟು ಆನಂದಿಸುವಂತೆ ಆಮೆನ್. ಸ್ತೋತ್ರ. ಸಂತೈಸುವ ದೇವರು ನಮ್ಮ ಮಧ್ಯೆ ಇದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಸಂತೈಸುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆಮೆನ್. ಸ್ತೋತ್ರ. ನಮ್ಮನ್ನು ಸಂತೈಸುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ದುಃಖದಿಂದ ಬಿಡಿಸುವ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇನ್ನೂ ಕೆಲವರು ಡೌಟು. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನ ಬಲ ನಮ್ಮಲ್ಲಿರುವಾಗ ಆಮೆನ್. ಕೆಲವು ವಿಷಯಗಳ ಮೇಲೆ ದೇವರು ಬಲ ಹೊಂದಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡುವುದಾದ್ರೆ ಇನ್ನೊಂದು ರೀತಿ ರೋಪದಲ್ಲಿ ಒಂದು ಓದೋದ್ ಬೇಕು. ಲೂಕನ 10:30 ಒಬ್ಬರ ವ್ಯಕ್ತಿ ಯೆರೂಸಲೇಮಿನ ಘಟ್ಟ ಹಿಡಿದು ಎರಿಕೋಗೆ ಹೋಗುವಾಗ ಕಳ್ಳರನ್ನ ಬಂದು ಸುಲುಕೊಂಡು ಎಲ್ಲ ಕತ್ಕೊಂಡು ರೋಡಲ್ಲಿ ಹೊಡೆದು ರೋಡಲ್ಲಿ ಬಿಸಾಕ್ಬಿಡ್ತಾರೆ. ಹೌದಾ? ಇದೆಲ್ಲ ನೀವು ತಿಳಿದಿರ್ತಾರ, ಹೌದಾ ಅಲ್ವಾ? ಅಲ್ಲಿ ನೀವು ಎಲ್ಲ ಓದಿರೋದು, ನಿಮ್ಗೆಲ್ಲ ಗೊತ್ತಿರುವ ವಿಷಯ. ಅದು ನೀವು ಫಸ್ಟ್ ಒಬ್ಬ ಯಾಜಕನ್ ಬರ್ತಾನೆ, ನೋಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅಲ್ಲಲ್ಲಿಯಾ ನೆಕ್ಸ್ಟು ಲೇವಿಯನ್ನು ಬರ್ತಾರೆ, ನೋಡ್ಕೊಂಡು ಸಡಲ್ ಹೋಗ್ತಾನೆ. ಆದರೆ ಸಮಾರ್ಯದೊಬ್ಬ ಬರ್ತಾನೆ. ಅಲ್ಲೆಲೂಯಾ. ಸಮಾರ್ಯದನು ಬಂತು, ಅವನನ್ನು ಪೋಷಿಸಿ ಅವನನ್ನು ನಡೆಸ್ತಾನೆ. ಈ ಸಮಾರ್ಯವನ್ನು ಸೂಚಿಸುವುದು ಯೇಸು ಕ್ರಿಸ್ತನಾಗಿದೆ. ಇವತ್ತು ನಾವು ಆ ಒಂದು ಒಬ್ಬ ಕಳ್ಳನ ಕೈಗೆ ಒಬ್ಬ ವ್ಯಕ್ತಿ ಸಿಕ್ಕಿಕೊಂಡು ರೋಡಲ್ಲಿ ಯಾವ ರೀತಿ ಬಿದ್ದಿದೆಯೋ ಅಂತ ವ್ಯವಸ್ಥೆಯಲ್ಲಿ ನಾವು ಬಿದ್ದಿದ್ದೆ. ಕೆಲವರು ಬಿದ್ದಿದ್ದೀರಾ. ಇವತ್ತು ದೇವರ ಆತ್ಮನ ಹೇಳುವಾಗ ನಿನ್ನ ಬಿದ್ದಿರುವುದಕ್ಕಾಗಿ ದೇವ್ರು ಕರೆದಿಲ್ಲ. ಯಾವ ರೀತಿ ಸಮಾರ್ಯನು ಬಂದನೋ ಯೇಸು ಕ್ರಿಸ್ತ ನಿನಗಾಗಿ ಪರಲೋಕವನ್ನು ತ್ಯಜಿಸಿ ಈ ಭೂಮಿಗೆ ಬಂದದ್ದು. ಹಲ್ಲೆಲೂಯಾ. ಮರ್ತೋಗ್ಬೇಡ ಪ್ರಿಯ ದೇವರ ಮಗುವೆ. ಯೇಸು ಕ್ರಿಸ್ತನು ನಿನ್ನನ್ನು ನಡೆಸದಂತ ರೀತಿಯನ್ನು ಮರ್ತೋಗ್ಬೇಡ. ಆತನನ್ನು ಪೋಷಿಸಿದ ರೀತಿಯನ್ನು ಮರಿಬೇಡ. ಇವತ್ತು ಅದು ದೇವರು ಮಾಡಿದ ಉಪಕಾರನ ಮರೆತು ಅನೇಕರು ಸಭೆ ಬಿಟ್ಟು ಹೋಗ್ತಾ ಇದ್ದಾರೆ. ದೇವರು ಮಾಡುವಂತ ಕಾರ್ಯನ ಬಿಟ್ಟು ಅನೇಕ ಸಭೆಗೆ ವಿರುದ್ಧವಾಗಿ ದೂಷಿಸಿ ಹಿಂಜಾರಿ ಹೋಗ್ತಾ ಇದ್ದಾರೆ. ಇವತ್ತು ನಾವು ಉಪದೇಶದಲ್ಲಿ ಬಲವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಈ ವಾಕ್ಯ ನಮ್ಮನ್ನು ಉಪದೇಶಿಸುವುದಕ್ಕೂ ಖಂಡಿಸುವುದಕ್ಕೂ ತಿದ್ದುಪಾಟಿ ಮಾಡೋದಕ್ಕೂ ಉಪಯುಕ್ತವಾಗಿದೆ. ಇವತ್ತು ನಿಮ್ಗೊಂದು ಉಪದೇಶ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನಾಶ ಆಗ್ಬೇಕು ಅಂತಲ್ಲ, ನೀನು ಎಲ್ಲಿ ನರಕಕ್ಕೆ ಹೋಗ್ಬಿಡ್ತೀಯೋ ಅಂತ.
ಅಲ್ಲೆಲ್ಲೂಯಾ. ನೀನು ನಿತ್ಯ ಜೀವ ಸೇರ್ಬೇಕು ಅಂತ ಹೊರತು ಪ್ರತಿಯೊಂದು ಸೇವಕರು ವಾಕ್ಯದ ಮುಖಾಂತರ ನಿನ್ನ ಉಪದೇಶಿಸ್ತಾರೆ. ಆಮೆನ್. ಆದ್ರೆ ಅನೇಕರು ಸ್ತೋತ್ರ. ಅದನ್ನ ಬೇಡವಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇವತ್ತು ಹಿಂಜಾರುವುದುಂಟು. Hallelujah. ಇವತ್ತು ಪ್ರಿಯ ದೇವರ ಮಗುವೆ, ಇದರ ಮಧ್ಯದಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಇವತ್ತು ಅದನ್ನ ನಾವು ಕ್ರಮೀಕರಣ ಮಾಡ್ಕೋಬೇಕು. ಉಪವಾಸ ಮಧ್ಯದಲ್ಲಿ ನಾವು ಬಂದಿರುವಾಗ ಉಪವಾಸದಲ್ಲಿ ನಾವು ಮಧ್ಯ ಭಾಗಕ್ಕೆ ನಾವು ಬಂದಿದ್ದೇವೆ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಧ್ಯದಲ್ಲಿದೆ. ಆಮೆನ್. ವ್ಯಕ್ತಿ ಪರವಾಗಿ ನಾವು ನೋಡೋಣ. ಆ ಕಡೆ ನನ್ಗೆ ಹೇಳ್ತಿಲ್ಲ ಆ ಸಹೋದರಿಗೆ, ನನ್ಗೆ ಹೇಳ್ತಿಲ್ಲ ಈ ಸಹೋದರಿಗೆ. ನಾವು ವ್ಯಕ್ತಿ ಪರವಾಗಿ ನೋಡೋಣ. ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗೂ ಸೇವಕರಿಗಿದೆ, ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗೂ ದೇವರಿಗಿದೆ, ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗು ನನಗೂ ಸಭೆಗಿದೆ. ಅಲ್ಲೆಲ್ಲೂಯಾ. ಆದುದರಿಂದ ದೇವರ ಆತ್ಮನು ನಿಮ್ಮ ಮೇಲೆ ಬರಲು ಇವತ್ತು ನೀನು ಬಲವನ್ನು ಹೊಂದಿಕೊಳ್ಳುವೆ. ಆಮೆನ್. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟೋಗ್ಬೇಕು. ಯೇಸುವಿನ ಅಲ್ಲೆಲ್ಲೂಯಾ. ನಾಮದಲ್ಲಿ. ಪವಿತ್ರಾತ್ಮನ ಬಲ ಕಾರ್ಯ ನಡೆಸಬೇಕು ಅಂದ್ರೆ ನಿನ್ನಲ್ಲಿರುವಂತ ಬೇಡವಾದ ಆಲೋಚನೆ ತೆಗೆಯಲ್ಪಡಬೇಕು. ಆಮೆನ್, ಆವಾಗ ಆಮೆನ್, ಮಾತ್ರ ಆಮೆನ್. ಆತ್ಮನ ಕಾರ್ಯ ನಡೆಯೋದು. ನೀನು ಬೇಡವಾದ ಆಲೋಚನೆ ಹೃದಯದಲ್ಲಿ ಇಟ್ಕೊಂಡು, ಬೇಡವಾದ ಚಿಂತೆಗಳು ಹೃದಯದಲ್ಲಿ ಇಟ್ಕೊಂಡು ದೇವರು ಏನು ಮಾಡಿಲ್ಲ ಅಂದ್ರೆ ಏನು ಆಮೆನ್. ನಡೆಯೋದಿಲ್ಲ. ಸ್ತೋತ್ರ, ಸ್ತೋತ್ರ. ಅಲ್ಲೆಲ್ಲೂಯಾ. ಇವತ್ತು ದೇವರ ಆತ್ಮನ ಬಲ ಚಲಿಸುವಾಗ ನಾವು ಬಿಟ್ಟುಕೊಡ್ಬೇಕು. ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಸೈತಾನದವನು ನಿನ್ನ ಕಾಲ ಕೆಳಗಡೆ ಹಾಕಿದ್ದಾನೆ. ಅನೇಕರು ಇವತ್ತು ತಲೆ ಮೇಲೆ ಇಟ್ಕೊಂಡು ಕುಂಡಿಸ್ಕೊಂಡಿದ್ರ. ಇವೇನ ಸೈತಾನನ ತುಳಿಯುವಾಗ ಶೂರನಾದ ದೇವರು ನಿನ್ನೊಟ್ಟಿಗಿದ್ದಾನೆ. ಆಮೆನ್. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಆಮೆನ್. ಚಪ್ಪನ್ಯ ಸ್ತೋತ್ರ. ಚಪ್ಪನ್ಯ 1:17 ವಾಕ್ಯ ಓದೋಣ. ಚಪ್ಪನ್ಯ 1:17 ವಾಕ್ಯ. ಯೆಹೋವನಾದ ನನಗೆ ಹಾ, ಜನರು ಪಾಪ ಮಾಡಿದ ಕಾರಣ ಓಕೆ. ಕುಡುಕರಂತೆ ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸರಿ, 3ನೇದಾಗಿ ಬನ್ನಿ ಸರ್. 3:17 ಓದೋಣ. ನಿನ್ನ ದೇವರಾದ ಆ ಯೆಹೋವನು ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಎಲ್ಲಿ? ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಏನಾಗಿದ್ದಾರೆ? ಶೂರನಾಗಿದ್ದಾನೆ. ಇವತ್ತು ನಿನ್ನ ಕುಟುಂಬದಲ್ಲಿ ಅಥವಾ ನಿನ್ನ ಸಭೆಯಲ್ಲಿ ನಿನ್ನ ಆತ್ಮಿಕ ಜೀವಿತದಲ್ಲಿ ಯಾರಾಗಿದ್ದಾನೆ? ಶೂರನಾಗಿದ್ದಾನೆ. ಆಮೆನ್. ಅಲ್ಲೆಲ್ಲೂಯಾ. ದೇವರ ಆತ್ಮನ ಬಲ ನಿನ್ನ ಮೇಲೆ, ದೇವರ ಆತ್ಮ ನಿನ್ನ ಮೇಲೆ ಇಳಿದು ಬರುವಾಗ ನೀನು ಬಲವನ್ನು ಹೊಂದಿಕೊಳ್ಳುವೆ. ಸಾಧಾರಣವಾದ ಬಲವಲ್ಲ, ಆಮೆನ್. ಶೂರನಾದ ಸ್ತೋತ್ರ. ದೇವರಿನ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಆಮೆನ್. ಅಲ್ಲೆಲ್ಲೂಯಾ. ಹಲ್ಲೆಲೂಯಾ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಸೈತಾನನ ತುಳಿಯುವುದಕ್ಕೆ ನನ್ನ ದೇವರು ಶೂರನಾಗಿದ್ದಾನೆ. ಆಮೆನ್. ಸ್ತೋತ್ರ. ಕಟ್ಟುಗಳನ್ನು ಬಿಚ್ಚುವುದಕ್ಕೆ ನನ್ನ ದೇವರು ಶೂರನಾಗಿದ್ದಾನೆ. ಬಂಧನಗಳನ್ನು ಮುರಿಯುವುದಕ್ಕೆ ನನ್ನ ದೇವರು ಶೂರನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲೂಯಾ. ಇವತ್ತು ನನ್ನ ದೇವರು ನನ್ನ ಜೀವಿತದಲ್ಲಿ ಶೂರನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ಆಮೆನ್. ಹಲ್ಲೆಲೂಯಾ. ಅಲ್ಲೆಲ್ಲಿ ಇದೊಂದು ಮನಸ್ಸಲ್ಲಿ ಇಟ್ಕೊಬೇಕು. ಯಾವುದೇ ಪರಿಸ್ಥಿತಿ ಏನೇ ಬಂದ್ರು ನನ್ನ ದೇವರು ಶೂರನಾದ ದೇವರು ನನ್ನ ಮಧ್ಯದಲ್ಲಿದ್ದಾನೆ. ನನ್ನ ಕುಟುಂಬದಲ್ಲಿ ನನ್ನ ದೇವರು ಶೂರನಾಗಿದ್ದಾನೆ. ನನ್ನ ಮಕ್ಕಳ ಜೀವಿತ ನನ್ನ ದೇವರು ಶೂರನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಆಮೆನ್. ಅಲ್ಲೆಲ್ಲೂಯಾ. ಆದ್ದರಿಂದ ಮುಂದಕ್ಕೋದು ಬೇಗ. ನಿನ್ನನ್ನು ರಕ್ಷಿಸುವನು. ನಿನ್ನನ್ನು ರಕ್ಷಿಸುವನು. ಎಷ್ಟು ಜನ ನಂಬ್ತೀರಾ? ಆಮೆನ್. ದೇವರು ರಕ್ಷಿಸಿದಾರಾ? ರಕ್ಷಿಸಿದಾರಾ? ಇನ್ನು ಕೆಲವು ಡೌಟ್. ಅಲ್ಲೆಲ್ಲೂಯಾ. ಇವತ್ತು ಹೊರಗಡೆ ಹೋಗಿ ಆಚೆ ಬರೋದು ಗ್ಯಾರಂಟಿ ಇಲ್ಲ. ಇವತ್ತು ದೇವರು ವಿಧವಾಗಿ ನಮ್ಮನ್ನ ರಕ್ಷಿಸಿದ್ದಾರೆ. ಯಾಕಂದ್ರೆ ದೇವರು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಆಮೆನ್. ಸ್ತೋತ್ರ. ಮರ್ತೋಗ್ಬೇಡ. ಶತ್ರುಗೆ ಅವಕಾಶ ಕೊಟ್ರೆ ಶತ್ರು ಬರ್ತಾನೆ. ದೇವರಿನಲ್ಲಿರುವಾಗ ದೇವರ ಆತ್ಮ ಬಲ ನೀನು ಹೊಂದಿಕೊಳ್ಳುವೆ. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಇವತ್ತು ದೇವರಿನಲ್ಲಿ ಶೂರನಾಗಿದ್ದಾನೆ. ಆಮೆನ್. ಸ್ತೋತ್ರ. ಬೇಗ ಹೋಗ್ಬಿಡಿ. ನಿನ್ನನ್ನು ರಕ್ಷಿಸುವನು. ನಿನ್ನನ್ನು ರಕ್ಷಿಸುವನು. ನಿನ್ನಲ್ಲಿ ಉಲ್ಲಾಸಿಸೇ ಉಲ್ಲಾಸಿಸುವನು. ನಿನ್ನಲ್ಲಿ ಉಲ್ಲಾಸಿಸೇ ಉಲ್ಲಾಸಿಸುವನು. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಶೂರನಾಗಿದ್ದಾನೆ. ನನ್ನಲ್ಲಿ ಉಲ್ಲಾಸಿಸುವನು. ಅಲ್ಲೆಲ್ಲಿ. ಆದುದರಿಂದ ಇವತ್ತು ನಾವು ಇರುವಂತ ಸ್ಥಳದಲ್ಲಿ, ಇರುವಂತ ಕುಟುಂಬದಲ್ಲಿ, ಇರುವಂತ ಸಭೆಯಲ್ಲಿ, ಇರುವಂತ ಕೆಲಸ ಮಾಡುವಂತ ಸ್ಥಳದಲ್ಲಿ ನಾವು ಸಾಕ್ಷಿಯಾಗಿರಬೇಕು. ಆಮೆನ್. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಇವತ್ತು ನೀವು ಬಲವನ್ನು ಹೊಂದಿರಿ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೂ ದೇವಸ್ಥಾನಕ್ಕೂ ಒಂದನ್ನು ಸಲ್ಲಿಸ್ತೇನೆ.